ಶ್ರೀ ಚೆನ್ನಕೇಶವ ಸ್ವಾಮಿ ಹಾಗೂ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದ ಹುಟ್ಲು ಪರಿಷೆ ಸೋಮವಾರ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಲ್ಲಗುಂಡ್ಲಹಳ್ಳಿ ಹಾಗೂ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಚಗಾನಹಳ್ಳಿ ಗ್ರಾಮಗಳ ಮಧ್ಯೆ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ಹಾಗೂ ನಾಗಲಿಂಗೇಶ್ವರ ದೇವಾಲಯ ಆವರಣದಲ್ಲಿ ಕದಿರು ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಹುಟ್ಲು ಪರಿಷೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ಹಬ್ಬದಂದು ನಿರ್ಮಿಸಿರುವ ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಶ್ರೀ ಚೆನ್ನಕೇಶವ ಸ್ವಾಮಿ ಹಾಗೂ ನಾಗಲಿಂಗೇಶ್ವರ ದೇವರ ಹುಟ್ಲು ಪರಿಷೆಗೆ ಪಿಲ್ಲಗುಂಡ್ಲಹಳ್ಳಿ ಗ್ರಾಮದವರು ತೆಂಗಿನಕಾಯಿ ಹೊಡೆಯುವವರು ಒಂದು ಕಡೆಯಾದರೆ, ಕಾಯಿ ಹೊಡೆಯುವ ವೀರರಿಗೆ ನಾಚಗಾನಹಳ್ಳಿ ಗ್ರಾಮದ ಯುವಕರು ಮುಖಕ್ಕೆ ನೀರರಿಸಿ ಭಂಗ ಮಾಡುವುದು ಮತ್ತೊಂದು ಕಡೆ. ಕಾಯಿ ಹೊಡೆಯುತ್ತಿರುವುದನ್ನು ಕಂಡ ಭಕ್ತಾದಿಗಳು ಸಂತಸದಲ್ಲಿ ತೇಲಾಡಿದರು. ಈ ವೇಳೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಮಾತನಾಡಿ, ನಾಚಗಾನಹಳ್ಳಿ ಹಾಗೂ ಪಿಲ್ಲಗುಂಡ್ಲಹಳ್ಳಿ ಗ್ರಾಮದ ಭಕ್ತಾದಿಗಳು ಸುಮಾರು ವರ್ಷಗಳಿಂದ ಇಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ದೇವರಿಗೆ ಹುಟ್ಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿರುತ್ತಾರೆ. ಹಾಗೆ ಈ ಜನರ ಬೇಡಿಕೆಗಳನ್ನು ಈಡೇರಿಸುವ ಶ್ರೀ ಚೆನ್ನಕೇಶವ ಸ್ವಾಮಿಯ ಆರಾಧ್ಯ ದೇವರಾಗಿರುತ್ತಾರೆ. ಆ ದೇವರು ಈ ಕ್ಷೇತ್ರದ ಹಾಗೂ ಇಲ್ಲಿನ ಜನರಿಗೆ ಆರೋಗ್ಯ ಉತ್ತಮ ಭವಿಷ್ಯವನ್ನು ನೀಡಿ ಜನರಿಗೆ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಸಂಸ್ಥಾಪಕರಾದ ದಿವಂಗತ ರಾಜಲಕ್ಷ್ಮಿ ಮತ್ತು ನಾರಾಯಣ ಅವರ ಸುಪುತ್ರರಾದ ಸುನಿಲ್ ಮತ್ತು ವರುಣ್, ಬೀರಪ್ಪನಹಳ್ಳಿ ದೇವಪ್ಪ, ಕೃಷ್ಣ, ಹರಿಕೃಷ್ಣ, ನಾಗೇಶ್ ನಾಚಗಾನಹಳ್ಳಿ ಹಾಗೂ ಪಿಲ್ಲಗುಂಡ್ಲಹಳ್ಳಿ ಗ್ರಾಮಸ್ಥರಾದ ನರಸಿಂಹರೆಡ್ಡಿ, ನರಸಿಂಹಮೂರ್ತಿ, PN ನಂದಕುಮಾರ್, ದೇವಪ್ಪ, ನಂಜುಂಡಪ್ಪ, ಗೋಪಾಲಪ್ಪ, ವೆಂಕಟರೆಡ್ಡಿ, ಅನಿಲ್, ಗಜೇಂದ್ರ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವರದಿ ಗೊರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಎಲ್ಲರೂ ಇದು ಮನೆ ದೇವರ ಹಬ್ಬ ಕದಿರಿ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ನಾವು ತುಂಬ ದಿವಸದಿಂದ ಅಂದರೆ ತಾತ ಮುತ್ತಾತರು ಎಲ್ಲರೂ ಆಚರಿಸಿದಂಥ ಹಬ್ಬ ಇದು. ಈ ಹಬ್ಬ ವಿಶೇಷ ಅಂತ ಹೇಳಿದ್ರೆ, ನಾವು ಆವಾಗ ನಮ್ಮ ತಾತ ಮುತ್ತಾಂದ್ರೆಲ್ಲ ಊರಿಗೆ ಕರೆದು ಬಡಬಗರಿಗೆಲ್ಲ ಸ್ವಲ್ಪ ಅನ್ನದಾನ ಇವೆಲ್ಲ ಮಾಡ್ತಾಯಿದ್ವಿ, ಅನ್ನ ಸಂತರ್ಪಣೆ ಮಾಡ್ತಾಯಿದ್ವಿ. ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾಯಿದ್ವಿ. ಇಲ್ಲಿ ನಮಗೆ ನಾಚಗಾನಹಳ್ಳಿ, ಪಿಲ್ಲಗುಂಡ್ಲಹಳ್ಳಿ ಎಲ್ಲ ಸೇರಿಸಿ ನಮ್ಮ ರೆಡ್ಡಿಯವರು ನಮ್ಮನ್ನು ರಿಕ್ವೆಸ್ಟ್ ಮಾಡೋದು, ಈ ಥರ ಇಲ್ಲಿ ಅನ್ನ ಸಂತರ್ಪಣೆ ನಡೆಸಬೇಕು, ಇಲ್ಲಿ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ದೀವಿ. ಆ ಭಗವಂತ ಈ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ ಮತ್ತು ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನಮ್ಮ PUC ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲೆಂದು ಆ ಚೆನ್ನಕೇಶ್ವರನಲ್ಲಿ ಪ್ರಾರ್ಥಿಸಿದ್ದೇನೆ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆ ಭಗವಂತನ ಕೃಪೆನೂ ಇರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸಿದ್ದೇನೆ. ಧನ್ಯವಾದಗಳು. ಆಯುಷ್ಯ, ಆರೋಗ್ಯ, ನೆಮ್ಮದಿ, ಶಾಂತಿಯಲ್ಲಿ ಸಿಗಲಿ. ಈ ನಾಡಿನ ಜನತೆಗೆ ಮತ್ತು ಈ ತಾಲೂಕಿನ ಜನತೆಗೆಲ್ಲ ಒಳ್ಳೆ ಬೆಳೆ, ಮಳೆ, ಹಾಗೆ ವಿದ್ಯಾವಂತರು, SLC ಯಾರಿಲ್ಲ, PUC ಯಾರು ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀಲಿ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಿಮಗೆಲ್ಲ ಬಹುಮಾನಗಳೆಲ್ಲ ಇದೆ, ಸ್ಕಾಲರ್ಶಿಪ್ ಎಲ್ಲ ಇದೆ. ನಿಮಗೆ ಚೆನ್ನಾಗಿ ಎಜುಕೇಷನ್ ಕಡೆ ತುಂಬ ಫೋಕಸ್ ಕೊಡಿ. PUC ಯಾರಿಲ್ಲ, ಈ ಎಕ್ಸಾಮ್ ಎಲ್ಲ ನಡೀತಾ ಇದೆ. ಈಗ ಚೆನ್ನಾಗಿ ಬಂದಿಲ್ಲ, ಯಾರು ಬೇಜಾನ ಜನ ಇದ್ದಾರೆ. ಎಕ್ಸಾಮ್ ನಡೀತಾ ಇದೆ, ಚೆನ್ನಾಗೆಲ್ಲ ಓದಿ ಚೆನ್ನಾಗಿ ಬರೀಬೇಕು. ನೆರವೇರಂತೆ ಅಂತೆ ಮೊನ್ನೆ ವರ್ಷ ಯಾರನ್ನು ಕರೆಸಲಿಲ್ಲ, ನಾವೇ ಮಾಡಿಸ್ತೀವಿ. ಮೊನ್ನೆ ಕರೆದ್ಬಿಟ್ಟು ಎದುರು ಪಾತ ಎವ್ರವಣ ಎದುರು ಪಾತಿಂಗ ಇರಿಕ್ಕೊಟ್ರ